ನೋಡಿ, ಕೋಗಿಲೆ ನಗರದಲ್ಲಿ ಪ್ಯೂರ್ಲಿ ಬಾಂಗ್ಲಾದೇಶಿ ಮುಸ್ಲಿಮರ ವಾಸಸ್ಥಾನ ಇದೆ. ಅಲ್ಲಿ ರೋಹಿಂಗ್ಯಾಗಳಿದಾರಲ್ಲಿ. ಅವರಿಗೆ ಇಮಿಡಿಯೇಟ್ ಹೇಗೆ ಸ್ಪಂದಿಸ್ತಾರೆ ಕಾಂಗ್ರೆಸ್ನವರು? ಎರಡನೇ ಟಿಪ್ಪು ಸುಲ್ತಾನ್ ಜಮೀರ್ ಅಹ್ಮದ್ ಇವತ್ತು ಮನೆ ಕೊಡ್ತೀವಿ ನಿಮಗೆ ಅಂತ ಹೇಳಿದ್ದಾರೆ. 7-8 ವರ್ಷ ಕಾಯ್ತಾ ಇದ್ದಾರೆ ಮನೆ ಇಲ್ಲದೆ. ಛತ್ರದಲ್ಲಿ ಒಂದು ಟೆಂಟ್ ಹಾಕೊಂಡು ಬಿಸಿಲು ಮಳೆ ಉಪವಾಸ ಇದ್ಕೊಂಡು ಸಾಯ್ತಾ ಇದ್ದಾರೆ. ಅವರಿಗೆ ಇಲ್ಲ. ಇವತ್ತು ನೀವು ಬಾಂಗ್ಲಾ ಮುಸ್ಲಿಮರಿಗೆ ಕೊಡ್ತಾ ಇರುವಂಥ ತಪ್ಪು. ಈಗಾಗಲೇ ನಾವು ಹೈಕೋರ್ಟ್ನಲ್ಲಿ ನಮ್ಮ ಕಡೆಯಿಂದನೂ PIL ಹಾಕೋದಂತ ನಿಶ್ಚಯ ಮಾಡ್ತೀವಿ. ನೋಡಿ, ಕೋಗಿಲೆ ನಗರದಲ್ಲಿ ಪ್ಯೂರ್ಲಿ ಬಾಂಗ್ಲಾದೇಶಿ ಮುಸ್ಲಿಮರ ವಾಸಸ್ಥಾನ ಇದೆ. ಅಲ್ಲಿ ರೋಹಿಂಗ್ಯಾಗಳಿದಾರಲ್ಲಿ. ಅವರಿಗೆ ಇಮಿಡಿಯೇಟ್ ಹೇಗೆ ಸ್ಪಂದಿಸ್ತಾರೆ ಕಾಂಗ್ರೆಸ್ನವರು? ಎರಡನೇ ಟಿಪ್ಪು ಸುಲ್ತಾನ್ ಜಮೀರ್ ಅಹ್ಮದ್ ಇವತ್ತು ಮನೆ ಕೊಡ್ತೀವಿ ನಿಮಗೆ ಅಂತ ಹೇಳಿದ್ದಾರೆ. 7-8 ವರ್ಷ ಕಾಯ್ತಾ ಇದ್ದಾರೆ ಮನೆ ಇಲ್ಲದೆ. ಛತ್ರದಲ್ಲಿ ಒಂದು ಟೆಂಟ್ ಹಾಕೊಂಡು ಬಿಸಿಲು ಮಳೆ ಉಪವಾಸ ಇದ್ಕೊಂಡು ಸಾಯ್ತಾ ಇದ್ದಾರೆ. ಅವರಿಗೆ ಇಲ್ಲ. ಇವತ್ತು ನೀವು ಬಾಂಗ್ಲಾ ಮುಸ್ಲಿಮರಿಗೆ ಕೊಡ್ತಾ ಇರುವಂಥ ತಪ್ಪು. ಈಗಾಗಲೇ ನಾವು ಹೈಕೋರ್ಟ್ನಲ್ಲಿ ನಮ್ಮ ಕಡೆಯಿಂದನೂ PIL ಹಾಕೋದಂತ ನಿಶ್ಚಯ ಮಾಡ್ತೀವಿ. ನೋಡಿ, ಕೋಗಿಲೆ ನಗರದಲ್ಲಿ ಪ್ಯೂರ್ಲಿ ಬಾಂಗ್ಲಾದೇಶಿ ಮುಸ್ಲಿಮರ ವಾಸಸ್ಥಾನ ಇದೆ. ಅಲ್ಲಿ ರೋಹಿಂಗ್ಯಾಗಳಿದಾರಲ್ಲಿ. ಅವರಿಗೆ ಇಮಿಡಿಯೇಟ್ ಹೇಗೆ ಸ್ಪಂದಿಸ್ತಾರೆ ಕಾಂಗ್ರೆಸ್ನವರು? ಎರಡನೇ ಟಿಪ್ಪು ಸುಲ್ತಾನ್ ಜಮೀರ್ ಅಹ್ಮದ್ ಇವತ್ತು ಮನೆ ಕೊಡ್ತೀವಿ ನಿಮಗೆ ಅಂತ ಹೇಳಿದ್ದಾರೆ. 7-8 ವರ್ಷ ಕಾಯ್ತಾ ಇದ್ದಾರೆ ಮನೆ ಇಲ್ಲದೆ. ಛತ್ರದಲ್ಲಿ ಒಂದು ಟೆಂಟ್ ಹಾಕೊಂಡು ಬಿಸಿಲು ಮಳೆ ಉಪವಾಸ ಇದ್ಕೊಂಡು ಸಾಯ್ತಾ ಇದ್ದಾರೆ. ಅವರಿಗೆ ಇಲ್ಲ. ಇವತ್ತು ನೀವು ಬಾಂಗ್ಲಾ ಮುಸ್ಲಿಮರಿಗೆ ಕೊಡ್ತಾ ಇರುವಂಥ ತಪ್ಪು. ಈಗಾಗಲೇ ನಾವು ಹೈಕೋರ್ಟ್ನಲ್ಲಿ ನಮ್ಮ ಕಡೆಯಿಂದನೂ PIL ಹಾಕೋದಂತ ನಿಶ್ಚಯ ಮಾಡ್ತೀವಿ.